ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಾಯ್ಸ್ ಆಫ್ ಸುಮಿ. ನಾನಿವತ್ತು ನೈಜ ಘಟನೆಗೆ ತೀರ ಹತ್ತಿರವಾದ ಒಂದು ಹೆಣ್ಣು ಮಗಳ ಜೀವನದಲ್ಲಾದ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬನ್ನಿ ಆ ಕಥೆ ಏನೆಂದು ಹೇಳ್ತಾ ಹೋಗ್ತೇನೆ. ಸೂರ್ಯ ಆಗಷ್ಟೇ ಧರೆಗೆ ಬೆಳಕನ್ನು ಚೆಲ್ಲುತ್ತಾ ಪೂರ್ವದಿಂದ ಪಶ್ಚಿಮಕ್ಕೆ ತನ್ನ ಪಯಣವನ್ನು ಶುರು ಮಾಡಿಯೇ ಬಿಟ್ಟಿದ್ದ. ಈ ಸೂರ್ಯ ಎಂದಿನಂತೆ ಬೇಗನೆ ಎದ್ದು ತನ್ನ ಕಾಯಕವನ್ನೆಲ್ಲ ಮುಗಿಸಿ ಇವತ್ತು ತನ್ನ ಗೆಳತಿಯ ಜನ್ಮದಿನ ಇರುವುದರಿಂದ ನಾನು ಆಕೆಗೆ ತಿಳಿಸದೇನೆ ಅವಳ ಮನೆಗೆ ಹೋದರೆ ಹೇಗೆ ಎಂದು ಯೋಚಿಸುತ್ತಲೇ, ಅಮ್ಮ ಬೇಗ ರೆಡಿಯಾಗಿ ನಾವು ಗಗನ ಮನೆಗೆ ಹೋಗಿ ಬರುವ ಎಂದೆ ನಾನು. ಓಹ್, ನೀವು ಗೆಳತಿ ಅಂದರೆ ಯಾರು ಅಂತ ಯೋಚಿಸ್ತಿರುವಿರಾ? ಬನ್ನಿ ಯಾರೆಂದು ಹೇಳ್ತಾ ಹೋಗುವೆ. ನಾನು ಒಂದು ಖಾಸಗಿ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದೆ. 8 ವರ್ಷಗಳಿಂದ ಅದೇ ಕಂಪನಿಯಲ್ಲಿ ನನ್ನ ದುಡಿಮೆ. ಆ ಕಂಪನಿಗೆ 25ರ ಹರೆಯದ ಗಗನ ಎನ್ನುವಾಕೆ 3 ವರ್ಷದ ಹಿಂದೆಯೇ ಸೇರ್ಪಡೆಗೊಂಡಿದ್ದಳು. ನಾನು ಮ್ಯಾನೇಜ್ಮೆಂಟ್ ಹುದ್ದೆಯಲ್ಲಿ ಇದ್ದಿದ್ದರಿಂದ ಹೆಸರು, ಊರು, ವಿಳಾಸ ಎಲ್ಲವನ್ನ ತಿಳ್ಕೋಬೇಕಾಗಿತ್ತು. ಗಗನ ಕೆಲಸಕ್ಕೆ ಸೇರಿಕೊಂಡ ದಿನ ಸ್ವಲ್ಪ ಮೌನವಾಗಿಯೇ ಇದ್ದಳು. ಕೆಲಸದಲ್ಲಿ ಮಾತ್ರ ತುಂಬ ಚುರುಕಾಗಿದ್ದಳು. ಸಮಯವನ್ನು ಗೌರವಿಸುತ್ತಿದ್ದಳು. ಹೋಗ್ತಾ ಹೋಗ್ತಾ ಎಲ್ಲರೂ ಅವಳ ಚುರುಕುತನ, ಶ್ರದ್ಧೆಯಿಂದ ಮಾಡೋ ಕೆಲಸ, ಇನ್ನೊಬ್ಬರಿಗೆ ಸಹಾಯ ಮಾಡೋ ಮನೋಭಾವ ಎಲ್ಲವನ್ನ ಇಷ್ಟಪಡುತ್ತಿದ್ದರು. ಅವಳು ಮಾತು ಜಾಸ್ತಿ ಆಡುತ್ತಿಲ್ಲವಾದರೂ ಆಕೆ ಆಡೋ 2 ಮಾತು ಕೂಡ ಅವಳ ಸನ್ನಡತೆಯನ್ನು ತೋರಿಸುತ್ತಿತ್ತು. ಕೆಲವೊಂದಿಷ್ಟು ಕಂಪನಿಯಲ್ಲಿ ನಡೆಯುತ್ತಿರುವ ತಪ್ಪು ಒಪ್ಪುಗಳನ್ನು ಬೇಗ ಕಂಡುಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಳಾಕೆ. ಗಗನ ಹೋಗ್ತಾ ಹೋಗ್ತಾ ತನ್ನ ಆತ್ಮೀಯ ಗೆಳತಿಯಾಗಿ ಬಿಟ್ಟಳು. ತನ್ನ ಮನೆಯಿಂದ ಏನೇ ತಂದರೂ ಅದನ್ನು ಹಂಚಿ ತಿನ್ನುವ ಮನೋಭಾವ ಅವಳಲ್ಲಿತ್ತು. ನಾನು ಅವಳ ಹತ್ರ ತನ್ನ ಜೀವನದ ಬಗ್ಗೆ ಎಲ್ಲವನ್ನ ಹಂಚ್ಕೋತಾ ಇದ್ದೆ. ಆದರೆ ಅವಳು ಯಾವತ್ತೂ ತನ್ನ ಬಗ್ಗೆ ಹೇಳಿಕೊಳ್ಳಲೇ ಇಲ್ಲ. ಯಾರಾದರೂ ಕೇಳಿದರೆ ಒಳ್ಳೆಯದಾಗಿದ್ರೆ ತಾನೇ ಹೇಳಬೇಕು ಅಲ್ವಾ ಅಂತ ಮೌನಕ್ಕೆ ಜಾರುತ್ತಿದ್ದಳು. ನಮ್ಮದು ಪವಿತ್ರ ಸ್ನೇಹವಾಗಿತ್ತು. ಆ ನಿಷ್ಕಲ್ಮಶ ಗೆಳೆತನಕ್ಕೆ 3 ಸಂವತ್ಸರಗಳೇ ಕಳೆದು ಹೋಗುವುದರಲ್ಲಿತ್ತು. ಅತ್ತ ಕಡೆಯಿಂದ ರೆಡಿಯಾದೇನೋ? ಹಾಂ ಅಮ್ಮ ಎಂದವನೇ ಬೇಗನೆ ರೆಡಿಯಾಗಿ ನಾನು ಅಮ್ಮ ಕಾರ್ ಹತ್ತಿದ್ವಿ. ಗಗನ ಮನೆಗೆ ನಾನು ಯಾವತ್ತೂ ಹೋಗದೇ ಇದ್ದ ಕಾರಣ ವಿಳಾಸವನ್ನು ಪತ್ತೆ ಹಚ್ಚಲು ಸ್ವಲ್ಪ ಒದ್ದಾಡಿದೆವು. ಕೊನೆಗೂ ಅವಳಿರುವ ಬಾಡಿಗೆ ಮನೆಯನ್ನು ತಲುಪಿಬಿಟ್ಟಿದ್ದೆವು. ಕಾರನ್ನು ಅಲ್ಲೇ ಪ್ರಕೃತಿ ಮಾತೆಯ ಮಡಿಲಲ್ಲಿ ನಿಲ್ಲಿಸಿ ಆಗಲೇ ತೆಗೆದುಕೊಂಡ ಕೇಕನ್ನು ಕೈಗೆತ್ತಿಕೊಂಡು ಅವಳ ಮನೆಯತ್ತ ಕಳ್ಳ ಹೆಜ್ಜೆಯನ್ನಿಡುತ್ತಲೇ ಮನೆ ಬಾಗಿಲತ್ತ ತಲುಪಿಬಿಟ್ಟೆವು. ಆದರೆ ಅಲ್ಲಿ ಅವಳಿರುವಿಕೆ ಇದು ಹಾಗೆ ಅನ್ನಿಸಲಿಲ್ಲ ಎಮಗೆ. ತಕ್ಷಣ ತನ್ನ ಕೈ ಜೇಬಿನತ್ತ ಹೋಯಿತು. ಕರೆ ಮಾಡಿ ಎಲ್ಲಿದ್ದಿ ಎಂದೆ ನಾನು. ದೇವರು ನಿನ್ನ ನೋಡಬೇಕು ಮಗಳೇ, ಬಾ ಎಂದು ಕರೆದಿರುವರು, ಹಾಗಾಗಿ ಅಲ್ಲಿರುವೆ ಅನ್ನುತ್ತಲೇ. ಯಾಕೋ ಅಂದಳಾಕೆ. ನಾವು ನಿಮ್ಮ ಮನೆ ಮುಂದೆ ಇದ್ದೇವೆ ಎಂದಾಗ, ಹೇ ಹೋಗೋ ಅಂದಳಾಕೆ. ತಕ್ಷಣ ಅಮ್ಮ ಮಾತಾಡುತ್ತಲೇ, ಹೌದಮ್ಮ ನಿಮ್ಮ ಮನೆ ಬಾಗಿಲಲ್ಲೇ ಇದ್ದೇವೆ ಅಂದಾಗ, ಓ ಹೌದಾ ಅಮ್ಮ, ಮನೆ ಕೀಯನ್ನು ಅಲ್ಲೇ ಇದ್ದ ಮಲ್ಲಿಗೆ ಅಕ್ಕನ ಮಡಿಲಲ್ಲಿ ಬಚ್ಚಿಟ್ಟು ಬಂದಿರುವೆ. ನಾನು ಅರ್ಧ ತಾಸು ಬಿಟ್ಟು ಬರುವೆ ಅಮ್ಮ ಅಂತ ತನ್ನ ಸಂಭಾಷಣೆಯನ್ನು ಕೊನೆಗೊಳಿಸಿದ್ದಳಾಕೆ. ಮನೆಯೊಳಗೆ ಕಾಲಿಡುತ್ತಲೇ ವಾವ್ ಅನ್ನೋಷ್ಟರ ಮಟ್ಟಿಗೆ ನೀಟಾಗಿಟ್ಟುಕೊಂಡಿದ್ದಾಳಲ್ಲ ಅಂತ ಯೋಚಿಸ್ತಿರುವಾಗಲೇ ಸ್ವಚ್ಛವಾಗಿಟ್ಟುಕೊಂಡಿದ್ದಾಳಲ್ಲ ಅಂತ ಅಮ್ಮ ಅಂದರು. ಏನು ಅನ್ನದೆ ಮುಗುಳು ನಗೆ ಬೀರಿದೆ. ಅಮ್ಮ ಅಲ್ಲೇ ಇದ್ದ ಸೋಫಾದಲ್ಲಿ ಕಾಲ್ ಚೆಲ್ಲಿ ಕುಳಿತರೆ ನನ್ನ ಕಣ್ಗಳು ಅಲ್ಲೇ ಇದ್ದ ಟೇಬಲ್ನತ್ತ ಸಾಗಿದವು. ಮೆಲ್ಲನೆ ಅತ್ತ ಕಡೆ ಹೆಜ್ಜೆ ಹಾಕಿ ಅಲ್ಲೇ ಇದ್ದ ಚೇರನ್ನು ಎಳೆದುಕೊಂಡು ಆಸೀನನಾದೆ. ಟೇಬಲ್ ಮೇಲೆ ಡೈರಿಗಳು, ಕತೆ, ಕಾದಂಬರಿ ಪುಸ್ತಕಗಳ ಜೋಡಣೆಯಾಗಿಟ್ಟುಕೊಂಡಿದ್ದಳು. ಕೈ ಡೈರಿಯತ್ತ ಹೋದರೂ ಹಿಂದಕ್ಕೆ ತೆಗೆದುಕೊಂಡೆ. ಬೇರೆಯವರ ಡೈರಿಯನ್ನು ನಾವು ತೆರೆಯಬಾರದು ಅಂತಂದುಕೊಂಡರೂ ಮನಸ್ಸೊಪ್ಪಲಿಲ್ಲ. ಮತ್ತೆ ಡೈರಿಯತ್ತ ನನ್ನ ಚಿತ್ತ ಆಗಿದ್ದಾಗಲಿ ಎಂದು ಒಂದೊಂದೇ ಡೈರಿಯ ಪುಟಗಳನ್ನು ತಿರುವತೊಡಗಿದೆ. ತನ್ನ ಜೀವನದಲ್ಲಾಗುವ ದಿನಚರಿಯನ್ನೆಲ್ಲ ಬರೆದುಕೊಂಡಿದ್ದಳು. ಏನೆಲ್ಲ ಆಗಿದೆ, ಏನು ತಿಂದೆ, ಎಲ್ಲವನ್ನ. ಆ ಪುಟಗಳ ಬರವಣಿಗೆ ನೋಡಿ ಮುಖದಲ್ಲಿ ನಗು ಬಂದು ಹಾದು ಹೋಗಿತ್ತು. ಮತ್ತೊಂದು ಡೈರಿಯ ಪುಟವನ್ನು ತಿರುವಿದೆ. ಅದರಲ್ಲಿ ಇದು ಕಥೆಯಲ್ಲ ನನ್ನ ಜೀವನ ಎಂದು ಬರೆದಿದ್ದಳಾಕೆ. ಏನಿರಬಹುದು ಎಂದು ಯೋಚಿಸುತ್ತಲೇ ತನ್ನ ಕಣ್ಗಳು ಇದು ಕಥೆಯಲ್ಲ ನನ್ನ ಜೀವನದತ್ತ ಸರಿದಿತ್ತು. ನಾನು ನನ್ನ ಅಪ್ಪ ಅಮ್ಮನಿಗೆ ಒಬ್ಬಳೇ ಮುದ್ದಾಗಿ ಸಾಕಿರುವ ಮುದ್ದು ಮಗಳು. ಹೌದು, ಗಗನ ಸಾಧಾರಣ ಎತ್ತರ, ಗೋಧಿ ಮೈ ಬಣ್ಣವನ್ನು ಹೊಂದಿಕೊಂಡಿದ್ದಳು. ಅವಳು ಎಲ್ಲಕ್ಕಿಂತ
ಎಲ್ಲಕ್ಕಿಂತ ಮಿಗಿಲಾಗಿ ತನ್ನನ್ನು ತಾನು ತುಂಬ ಪ್ರೀತಿಸುತ್ತಿದ್ದಳು. ಮತ್ತೆ ಡೈರಿಯತ್ತ ಕಣ್ಣೋಡಿತು. ನಮ್ಮದು ಮಧ್ಯಮ ವರ್ಗದ ಸುಂದರವಾದ ಕುಟುಂಬ. ನಮ್ಮ ನಡುವಲ್ಲಿ ಪ್ರೀತಿಗೇನೋ ಕೊರತೆ ಇರಲಿಲ್ಲ. ಅಪ್ಪ ಅಮ್ಮ ಅಣ್ಣಂದಿರು ತಮ್ಮಂದಿರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ಕಷ್ಟ ಏನೆಂಬುದನ್ನೇ ತೋರ್ಪಡಿಸದೇನೆ ಅಪ್ಪ ಬೆಳೆಸಿದರು. ತನ್ನ PUC ವ್ಯಾಸಂಗವನ್ನು ಮುಗಿಸಿ ತನ್ನ ವಿದ್ಯಾಭ್ಯಾಸವನ್ನು ತಾನೇ ಅರ್ಧಕ್ಕೆ ನಿಲ್ಲಿಸಿಬಿಟ್ಟಿದ್ದೆ. ಅದಾಗಲೇ ಅಣ್ಣನ ಮದುವೆ ಆಗಿ ಹೋಗಿತ್ತು. ಅತ್ತಿಗೆ ಬಂದ ಮೇಲೆ ಅಣ್ಣನ ಪ್ರೀತಿಯಲ್ಲಿ ಕಾಳಜಿಯಲ್ಲಿ ಬದಲಾವಣೆಯಾಗಿರುವುದನ್ನು ಗಮನಿಸಿದೆ ನಾನು. ತನ್ನ 18ನೇ ವರ್ಷಕ್ಕೆ ಅಣ್ಣ ತೊಡಲು ಕೊಡಿಸುತ್ತಿದ್ದ ಬಟ್ಟೆ ಕೊನೆಯದಾಗಿ ಹೋಗಿತ್ತು. ಕಾಲ ಸಾಗುತ್ತಲೇ ಇತ್ತು. ತನಗಾಗಲೇ 21ರ ಹರೆಯ. ಅದಾಗಲೇ ವಿವಾಹ ಮಾಡಿಕೊಡಲು ಗಂಡಿನ ಹುಡುಕಾಟ ಶುರುವಾಗಿ ಹೋಗಿತ್ತು. ತನ್ನ ಪತಿದೇವನ ಬಗ್ಗೆ ಸಾಕಷ್ಟು ಕನಸುಗಳು, ಹಲವಾರು ಕನಸುಗಳನ್ನು ಹೊತ್ತ ಮನಸ್ಸು ನನ್ನದು. ಒಂದು ತುಂಬು ಕುಟುಂಬದ ಹುಡುಗ, ಗುಣನಡತೆಯನ್ನು ಹೊಂದಿರತಕ್ಕಂತಹ, ಜೀವನದ ಬಂಡಿ ಸಾಗಿಸಲು ಪುಟ್ಟದಾದರೂ ಒಂದು ಉದ್ಯೋಗ, ಅದೆಲ್ಲಕ್ಕಿಂತ ಮಿಗಿಲಾಗಿ ತನ್ನನ್ನು ತುಂಬ ಪ್ರೀತಿ ಮಾಡುವಂಥ ಹುಡುಗ ಸಿಕ್ಕರೆ ಸಾಕೆನ್ನುವ ಬಯಕೆ ನನ್ನದು. ಹೆತ್ತವರ ಒಡಲು ಅಣ್ಣ ತಮ್ಮದಿರ ನೆನಪಾದಾಗ ಓಡೋಡಿ ಬರಲು ಸಣ್ಣದೊಂದು ದ್ವಿಚಕ್ರ ವಾಹನವಿದ್ದರೆ ಸಾಕೆನ್ನುವ ಕನಸು ನನ್ನದು. ದುರಾದೃಷ್ಟ ನೋಡಿ, ಇದ್ಯಾವ ಲಕ್ಷಣಗಳಿಲ್ಲದವನ ಜೊತೆ ನನ್ನ ಮದುವೆ ನಿಶ್ಚಯವಾಗಿ ಹೋಗಿತ್ತು. ಅಣ್ಣನಿಗೂ ಮೊದಲು ಈ ಸಂಬಂಧ ಒಪ್ಪಿಗೆ ಇಲ್ಲದಿದ್ದರೂ ಅವನು ಯಾವತ್ತೂ ಅತ್ತಿಗೆಯ ಮಾತನ್ನು ಮೀರಿದವನಲ್ಲ. ಒಂದು ಚೂರು ವಿದ್ಯಾಭ್ಯಾಸ ಇಲ್ಲದವನಿಗೆ ಜಾತಕ ನೋಡಲು ಜಾತಕ ಇಲ್ಲದವನಿಗೆ ಈ ಮದುವೆಗೆ ದೇವಸ್ಥಾನದ ಆ ತಾಯಿಯ ಒಪ್ಪಿಗೆ ಇಲ್ಲದೆ ವರದಕ್ಷಿಣೆ ಕೊಟ್ಟು ಮದುವೆ ತಯಾರಿ ಜೋರಾಗಿ ನಡೆಸುತ್ತಿದ್ದ ನಮ್ಮಣ್ಣ. ಉಂಗುರ ಬದಲಾವಣೆಯ ನಂತರ, ಅಮ್ಮ ಈ ಮದುವೆ ಬೇಡ, ನನಗೆ ಅವ ಸರಿ ಇಲ್ಲ ಅಂದೆ. ಈಗ ಹಾಗೆ ಹೇಳಿದರೆ ಆಗುತ್ತದೆಯೇ ಮಗ, ನಮ್ಮ ಮರ್ಯಾದೆ ಪ್ರಶ್ನೆ ಅಲ್ಲವೇ ಅಂತ ಹೇಳಿ ಅಮ್ಮನನ್ನು ಬಾಯಿ ಮುಚ್ಚಿಸುತ್ತಿದ್ದರು. ಅಂತೂ ಇಂತೂ ಮದುವೆ ದಿನ ಬಂದೇ ಬಿಟ್ಟಿತ್ತು. ವಿಜೃಂಭಣೆಯಿಂದಲೇ ಮದುವೆ ನೆರವೇರುತ್ತಿತ್ತು. ಮದುವೆ ಗಂಡು ಮದುವೆಗಳ ಮಸನಕ್ಕೆ ಬಂದ ರೀತಿ ಬಂದಿದ್ದ. ಆ ಮುಖದಲ್ಲಿ ಸಂತೋಷದ ಬದಲು ವ್ಯಾಘ್ರತೆ ತುಂಬಿ ಹೋಗಿತ್ತು. ಮದುವೆಗೆ ಬಂಧು ಮಿತ್ರರ ಹತ್ರ ನೋಡಿ ನಗು ಬೀರಲು ಅಥವಾ ಹಾರೈಸಲು ಬಂದ ಕಡೆಯವರಿಗೆ ಕೈ ಕುಲುಕಲು ಆತನ ಕೈಗಳಲ್ಲಿ ಶಕ್ತಿಯೂ ಇಲ್ಲವೇನೋ ಅನ್ನಿಸುತ್ತಿತ್ತು ನನಗೆ. ಚಿಂತೆಯಲ್ಲಿಯೇ ಕೊರಳಿಗೆ ತಾಳಿ ಕಟ್ಟಿಸಿಕೊಂಡಿದ್ದೆ. ಸಾಂಪ್ರದಾಯಿಕವಾಗಿ ಮದುವೆ ನಡೆದು ಹೋಗಿತ್ತು. ನಾನು ತುಂಬ ಪ್ರೀತಿಸುವ ಜೀವಗಳ ಬಿಟ್ಟು ಯಾರೊಂದಿಗೋ ಹೋಗುತ್ತಿರುವೆನೆಂಬ ಭಾವನೆ ನನ್ನದು. ಭಾರವಾದ ಮನಸ್ಸಿನಿಂದಲೇ ಅವನ ಮನೆಯತ್ತ ಅವನ ಜೊತೆ ಹೆಜ್ಜೆ ಹಾಕಿದೆ. ಆತನ ಮನೆಯಲ್ಲಿ ಪೂಜೆ ಪುನಸ್ಕಾರ ಮುಗಿದ ಮೇಲೆ ಆ ದಿನ ಆತನೊಂದಿನ ಮೊದಲ ರಾತ್ರಿ. ಕಣ್ಣು ತುಂಬ ನೀರು ತುಂಬಿಕೊಂಡು ರೂಮಿನತ್ತ ಹೆಜ್ಜೆ ಹಾಕಿದೆ. ಒಮ್ಮೆಗೆ ಹುಲಿಯ ಬಾಯಿಗೆ ಹೋಗಿ ಬಿದ್ದೆನೆ ಎಂಬ ಮನೋಭಾವ ನನ್ನದು. ಸಪೋಟ ಹಣ್ಣನ್ನು ಹಿಸುಕಿ ನನ್ನ ಮುಖಕ್ಕೆಲ್ಲ ಬಳಿದಿದ್ದ ಆತ ವಿಕೃತ ಮನಸ್ಸಿನವನಾಗಿದ್ದ. ಆ ಸ್ಪರ್ಶದಲ್ಲಿ ಹೊರಡುತನ ಇದ್ದೆ ಹೊರತು ಪ್ರೀತಿ ಇರಲಿಲ್ಲ, ಮಮತೆ ಇರಲಿಲ್ಲ, ಯಾವುದೂ ಇರಲಿಲ್ಲ. ಅವನದೇನು ತಪ್ಪಿಲ್ಲ ಬಿಡಿ. ತಾಳಿ ಕಟ್ಟಿದ ಮೇಲೆ ಅವನು ನನ್ನ ಗಂಡ. ಅವನಿಗೆ ಆ ಹಕ್ಕಿದೆ ಅಂತ, ಅಥವಾ ಆತನ ನಡವಳಿಕೆ ತಮಗೆಲ್ಲರಿಗೂ ಸಹಜವಾಗಿರಬಹುದೇನೋ. ಆದರೆ ವಿಕೃತಕ್ಕೆ ನನ್ನ ಮನಸ್ಸೊಪ್ಪಲಿಲ್ಲ. ತನ್ನ ಇದ್ದ ಬದ್ದ ಶಕ್ತಿಯನ್ನೆಲ್ಲ ಬಳಸಿ ವಿರೋಧ ವ್ಯಕ್ತಪಡಿಸಿದ್ದೆ. ನನಗೆ ಅವನ ಸ್ಪರ್ಶವಾಗಲಿ ಮಾತಾಗಲಿ ಯಾವುದು ಇಷ್ಟವಾಗಲಿಲ್ಲ. ಹಾಗೋ ಹೀಗೋ ನೆಮ್ಮದಿ ಇಲ್ಲದ ರಾತ್ರಿಯನ್ನು ಹೇಗೋ ಕಳೆದುಕೊಂಡು ಬಿಟ್ಟಿದ್ದೆ. ಒಂದು ವಾರದೊಳಗೆ ಹೆತ್ತೊಡಲಿಗೆ ಗೊತ್ತಾಗಿ ಹೋಗಿತ್ತು ತನ್ನ ಮಗಳ ಜೀವನ ಸರಿಯಿಲ್ಲವೆಂದು. ಅಮ್ಮನ ಆರೋಗ್ಯದಲ್ಲಿ ಏರುಪೇರಾಗಲು ಶುರುವಾಗಿ ಹೋಗಿತ್ತು. ಆತನೊಂದಿಗೆ ಸರಿ ಇರಬೇಕೆಂದುಕೊಂಡರೂ ನನ್ನ ಮನಸ್ಸೊಪ್ಪುತ್ತಿರಲಿಲ್ಲ. ಪ್ರತಿದಿನ ರಾತ್ರಿ ಯಾಕಾದರೂ ಆಗುತ್ತೋ ಅಂತ ಭಯದಿಂದಲೇ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತಾ ಹೋರಾಡುತ್ತಲೇ 2 ವರ್ಷ ಜೀವನ ಸಾಗಿಸಿದ್ದೆ ಆತನ ಜೊತೆ. ದೇವರಲ್ಲಿ ಪ್ರತಿದಿನ ಇವನಿಂದ ನನ್ನ ದೂರ ಮಾಡು ದೇವರೇ ಅಂತ ಮೊರೆ ಇಡುತ್ತಿದ್ದೆ. ಕೊನೆಗೂ ಅಪ್ಪ ಅಣ್ಣ ಅತ್ತಿಗೆಯ ಒಪ್ಪಿಗೆ ಇಲ್ಲದೆಯೇ ಆ ಜೀವನದಿಂದ ನನಗೆ ಮುಕ್ತಿ ಸಿಕ್ಕಿತ್ತು. ಎಷ್ಟೋ ಅವಮಾನ ಅಪಮಾನಗಳಾದರೂ ನನಗೇನೋ ಅನ್ನಿಸುತ್ತಲೇ ಇರಲಿಲ್ಲ. ಅಣ್ಣ ಅತ್ತಿಗೆಯಲ್ಲಿ ನನ್ನ ಜೀವನವನ್ನು ಯಾಕೆ ಹಾಳು ಮಾಡಿದಿರಿ, ಆ ಹಕ್ಕು ನಿಮಗ್ಯಾರು ಕೊಟ್ಟರು ಎಂದು ಕೂಗಿ ಕೇಳಬೇಕೆಂದುಕೊಂಡರೂ ಕಾಲ ಮಿಂಚಿ ಹೋಗಿತ್ತು. ಜೊತೆಗಾರನಿಲ್ಲದಿದ್ದರೂ ಒಂಟಿಯಾಗಿ ಯಾವುದಕ್ಕೂ ಹೆದರದೆ ಕುಗ್ಗದೆ ಜೀವನ ಸಾಗಿಸುತ್ತಿರುವೆ. ಇದು ನನ್ನ ಜೀವನ ಎಂದು ಇದುವರೆಗಿನ ಜೀವನದ ಪಯಣವನ್ನು ಬರೆದು ಮುಗಿಸಿದ್ದಳು ಅಕ್ಷರಗಳಲ್ಲಿ ಗಗನ. ತನಗರಿವಿಲ್ಲದೆಯೇ ದೀರ್ಘವಾದ ನಿಟ್ಟುಸಿರು ಹೊರಹೊಮ್ಮಿತ್ತು.
ಸುಂದರವಾದ ನಗುಮೊಗದಲ್ಲಿ ಇಷ್ಟೊಂದು ನೋವಡಗಿದೆಯೇ ಎಂದು ಯೋಚಿಸುತ್ತಿರುವಾಗಲೇ ಗಗನ ಮನೆಗೆ ಬಂದೇ ಬಿಟ್ಟಳು. ಅವಳ ಜೊತೆಗಿದ್ದ ನನ್ನ ಸ್ನೇಹ ಭಾವನೆ ಪ್ರೀತಿಯಾಗಿ ಮಾರ್ಪಟ್ಟಿತ್ತು. ಅವಳ ಹತ್ತಿರ ಸಾಗಿ ನನ್ನ ಇನ್ನು ಮುಂದಿನ ಜೀವನಕ್ಕೆ ಬಹಳ ಪಯಣಿಗಳಾಗಿ ಬರುವೆಯಾ ಎಂದೆ ನಾನು. ನಾಚಿ ನೀರಾದಳಾಕೆ. ನಮಗೆ ಒಬ್ಬರಿಗೊಬ್ಬರು ಅರಿತುಕೊಳ್ಳಲು ಸಮಯ ಬೇಕಾಗಿರಲಿಲ್ಲ. ಒಪ್ಪಿಗೆಗೆ ಕಷ್ಟವಿರಲಿಲ್ಲ. ನಿಧಾನವಾಗಿ ಅವಳ ಕೈಗೆ ತನ್ನ ಕೈಯನ್ನು ಬೆಸೆದು, ಯಾವತ್ತಿಗೂ ಗಟ್ಟಿಯಾಗಿ ಹಿಡಿದುಕೊಳ್ಳುವೆ ನಿನ್ನ ಕೈಯನ್ನು ಎಂದು ಅವಳ ಹಣೆಗೆ ದೀರ್ಘವಾದ ಮುತ್ತನ್ನಿದ್ದೆ. ಅಲ್ಲಿಂದ ನಮ್ಮ ಮನೆಯತ್ತ ಹೊಸ ಜೀವನದ ಬಗ್ಗೆ ಕನಸುಗಳನ್ನು ಕಾಣುತ್ತಾ ನಾನು ಅಮ್ಮ ಸಂತೋಷದಿಂದಲೇ ಸಾಗತೊಡಗಿದೆವು. ಮನೆ ತಲುಪುವ ಹೊತ್ತಿಗೆ ಸೂರ್ಯ ಪಡುವಣದ ಅಂಚಿಗೆ ಅದಾಗಲೇ ಜಾರಿದ್ದ. ಕತ್ತಲು ನಿಧಾನಕ್ಕೆ ಬೆಳಕನ್ನು ಕಬಲಿಸುತ್ತಾ ಸಾಗುತ್ತಿತ್ತು.